ನಮ್ಮ ಮುಳಬಾಗಿಲು ತಾಲೂಕಿನ ಮಾಜಿ ಶಾಸಕರು ಹಾಲಿ TFSMS ಅಧ್ಯಕ್ಷರು ಕೋಲಾರ ಕ್ಷೇತ್ರ ಶಾಸಕರಾದಂಥ ಸನ್ಮಾನ್ಯ ಪೊತ್ತೂರು ಮಂಜುನಾಥ್ ಅವ್ರನ್ನ ನಾವು ಅವ್ರಿಗೆ ಕರ್ನಾಟಕ ರಾಜ್ಯ ಸಹಕಾರ ಪ್ರಶಸ್ತಿ ರಾಜ್ಯ ಸಹಕಾರ ರತ್ನ ಪ್ರಶಸ್ತಿ ದೊರಕಿರೋದು ನಮ್ಮ ಮುಳಬಾಗಿಲು ತಾಲೂಕಿನ ಅದೃಷ್ಟ ಅಂತ. ಮುಳಬಾಗಿಲು ಕೋಲಾರ ಅವ್ರಿಗೆ ಈ ಸಹಕಾರ ರತ್ನ ಸಿಗಬೇಕಾದ್ರೆ ಅವರ ದುಡಿಮೆ ಅವರು ಮಾಡಿರ್ತಕ್ಕಂಥ ಅನೇಕ ಸಹಕಾರಿಕ ಸಂಘ ಕಾರ್ಯಕ್ರಮಗಳು ಅನೇಕ ಇದೆ. ಸುಮಾರು ಹೇಳಬೇಕಾದ್ರೆ ಈ ಪೇಯ್ಡ್ ಬ್ಯಾಂಕು ಇವತ್ತು ಬ್ಯಾಂಕಿಂದ ರೈತರಿಗೆ ಅನುಕೂಲ ಆಗ್ತಾ ಇದೆ, ರೈತರಿಗೆ ಸಾಲ ಸೌಲಭ್ಯ ಸಿಗ್ತಾ ಇದೆ, ಸಬ್ಸಿಡಿ ರೇಟಲ್ಲಿ ಸಾಲ ಕೊಡ್ತಾ ಇದ್ದೀವಿ, ಬಡ್ಡಿ ಮನ್ನಾ ಯೋಜನೆ ಸಿಗ್ತಾ ಇದೆ ಅಂದರೆ ಈ ಪೇಯ್ಡ್ ಬ್ಯಾಂಕ್ ಇರಬೇಕಾದ್ರೆ ಮೂಲ ಕಾರಣಗಳು. ಇದರ ಜೊತೆಗೆ ಸುಮಾರು DCC ಬ್ಯಾಂಕಲ್ಲಿ ನೀಲಕಂಠೇಗೌಡರು ನಿರ್ದೇಶಕರಾದ ಸಮಯದಲ್ಲಿ ಇವರು ಶಾಸಕರ ಸಮಯದಲ್ಲಿ ಸಹಕಾರ ಸಂಘಕ್ಕೆ ಅನೇಕ ರೀತಿಯಲ್ಲಿ ಅವರದೇ ಆದಂಥ ಒತ್ತು ಕೊಟ್ಟರು. ಮಹಿಳಾ ಸಂಘಗಳಿಗೆ ಅವರೇ ಪ್ರೆಜರ್ ಹಾಕಿ ಬ್ಯಾಂಕಿನ ಅಧ್ಯಕ್ಷರು ಸಂಘಗಳಿಗೆ ಲೋನ್ ಕೊಡಿಸೋದು ಹಿಡಿದು ಆ ಸಂಘಗಳನ್ನು ಕಟ್ಟಬೇಕಾದ್ರೆ ಜನರಿಗೆ ಒಂದು ಉತ್ತೇಜನ ಕೊಟ್ಟರು. ಒಂದು ಸಂಘಕ್ಕೆ ಸಾಲ ಕೊಟ್ಟಾಗ ಶೂನ್ಯ ದರದಲ್ಲಿ ಬಡ್ಡಿ ಕೊಟ್ಟು ಸಾಲ ಕೊಟ್ಟಾಗ ಅವರಿಗೆ ಒಂದು ಅರಿಶಿನ ಕುಂಕುಮ ಸೇರೆ ಭಾಗ್ಯ ಅಂತ ಕೊಟ್ಟಾಗ ಜನರಿಗೆಲ್ಲ ಒಂದು ಉತ್ತೇಜನ ಬಂತು. ಮಹಿಳಾ ಸಂಘ ಮನೆಯಲ್ಲಿರೋರು ಸಹ ಸಂಘ ಕಟ್ಕೊಂಡು ಬಂದು VSS ಸಾಲ ಪಡ್ಕೊಂಡ್ರು. ಅದರಲ್ಲೂ ಅವ್ರ ಕಷ್ಟ ಇದೆ. ಅದರಲ್ಲೂ ತಾಲೂಕಿಗೆ ಅವರದೇ ಆದಂಥ ಒಂದು ಸೇವೆ, ಈ ಸಹಕಾರ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಅದ್ರ ಜೊತೆಗೆ ನಾನು ಕೋಲಾರ ಚಿಕ್ಕಬಳ್ಳಾಪುರ ನಿರ್ದೇಶಕನಾಗಿದ್ದಾಗ ಸುಮಾರು ಎಲ್ಲ ಡೈರಿಗಳಲ್ಲಿ ಹಾಲಾಕೋರಿಗೆ ಪ್ರತಿಯೊಬ್ಬರು ಹಾಲಾಕೋ ರೈತರಿಗೂ 1,000 ರೂಪಾಯಿ ಕ್ಯಾನ್ ಕೊಟ್ಟರು. ಅವರು ಕ್ಯಾನ್ ಕೊಟ್ಟರು. ಅದ್ರ ಜೊತೆಗೆ ಒಂದು 80 ಡೈರಿಗಳು ನಾವು ಅವರ ಅಧಿಕಾರಾವಧಿಯಲ್ಲಿ 80 ಸಂಘಟನೆ ಕಟ್ಟಡಗಳು ಕಟ್ಟಿ ಅದಕ್ಕೆ ಒಕ್ಕೂಟದಿಂದ KMF ಇಂದ ಕೊಡೋ ಜೊತೆಗೆ ಇವ್ರದೇ ಆದಂಥ ಒಂದು 2 ಲಕ್ಷ ರೂಪಾಯಿ ಕೊಟ್ಟು ಒಂದು ಬಿಲ್ಡಿಂಗ್ ಕಟ್ಟೋಕ್ಕೆ ಕೊಟ್ಟರು. ಅದರಿಂದ ಸುಮಾರು 80 ಬಿಲ್ಡಿಂಗ್ಗಳು ಇವಾಗ ನಮ್ಮ ಮುಳಬಾಗಿಲು ತಾಲೂಕು ಸೇವೆ ಸಲ್ಲಿಸ್ತಾ ಇದೆ. ಇವೆಲ್ಲ ಅನೇಕ ಕಾರ್ಯಕ್ರಮ ಮಾಡ್ಕೊಂಡು ಬಂದು ಇವಾಗ TFSMS ಅಧ್ಯಕ್ಷ ಆದಮೇಲೆ ತಾಲೂಕು ಸೊಸೈಟಿಯನ್ನು ಎಲ್ಲಿಂದಲೂ ಎಲ್ಲಿಗೂ ತಗೊಂಡೋಗಿದ್ದಾರೆ. ಈ ರೀತಿ ಅನೇಕ ಸಹಕಾರ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದು ಸಹಕಾರ ಕ್ಷೇತ್ರವನ್ನು ಉಳಿಸ್ತಾ ಇದ್ದಾರೆ. ಸಹಕಾರ ಕ್ಷೇತ್ರಕ್ಕೆ ಅವರದೇ ಆದಂಥ ಒಂದು ಒತ್ತು ಕೊಟ್ಟು ಅವ್ರ ಸೇವೆಯಿಂದ ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಕೋಲಾರ ಜಿಲ್ಲೆ ಸಹಕಾರ ಕ್ಷೇತ್ರದ ಜನರಿಗೆ ಅನುಕೂಲ ಆಗ್ತಾ ಇದೆ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಬಯಸ್ತೇವೆ. ಇವತ್ತು ನಾವು ಅವ್ರನ್ನ ಈ ಸಹಕಾರ ರತ್ನ ಸಿಗೋದಕ್ಕೆ ನಮಗೆಲ್ಲರಿಗೂ ನಮ್ಮ ತಾಲೂಕಿನ ಹೆಮ್ಮೆ, ನಮಗೆಲ್ಲರಿಗೂ ಗೌರವ. ಅದಕ್ಕೆ ನಾವು ಇವತ್ತು ನಮ್ಮ ಬ್ಯಾಂಕಿನ ವತಿಯಿಂದ ಎಲ್ಲ ಅನೇಕ ಮುಖಂಡರು, ನಮ್ಮ ಪಕ್ಷದ ಮುಖಂಡರು, ಬ್ಯಾಂಕಿನ ಸಹಕಾರ ಹಿರಿಯ ಮುಖಂಡರು ಸೇರಿ ನಾವು ಕಳಿಸಿ ಒಂದು ಚಿಕ್ಕದಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತ ಅವರಲ್ಲಿ ಬೇಡ್ಕೊಂಡಾಗ ಅವರು ಸಮಯ ಕೊಟ್ಟು ಬಂದಿದ್ದಾರೆ. ಅವರಿಗೆ ನಮ್ಮ ಬ್ಯಾಂಕಿನ ಪರವಾಗಿ, ತಾಲೂಕಿನ ಎಲ್ಲ ಮುಖಂಡರ ಪರವಾಗಿ అందరికీ పెద్దోడు ఆయప్ప అందరికీ ఆయప్ప నమస్కారం. అందరికీ నమస్కారం. ನಾವು ನಮ್ಮ ಮುಖಂಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಸೇರಿ ಒಂದು ಈ ಸಹಕಾರ ರತ್ನ ಸಿಕ್ಕಿರೋದು ನಮ್ಮ ತಾಲೂಕು ಅದೃಷ್ಟ ಅಂತ. ನಮ್ಗೆಲ್ರಿಗೂ ಸಿಕ್ಕಿದಂಗೆ ಅದು ತಾಲೂಕು ಸಹಕಾರ ರತ್ನ ಎಲ್ಲರೂ ಅಷ್ಟು ಜಾಗ ಸಿಕ್ಕೋ ಪ್ರಶಸ್ತಿ ಅಲ್ಲ. ಸಿಕ್ಕಿರೋದು ನಮ್ಮ ತಾಲೂಕಿಗೆ, ನಮ್ಗೆಲ್ಲರೂ ಪ್ರತಿಯೊಬ್ಬರಿಗೂ ಮುಳಬಾಗಿಲು ಪ್ರತಿ ಪ್ರಜೆಗೂ ಸಲ್ತಕ್ಕಂಥ ಒಂದು ಗೌರವ ಅಂತ ಕಾಣಿ ನಾವು ಒಂದು ಮುಂದಿನ ಒಂದು ಕಾರ್ಯಕ್ರಮ ಮಾಡಿ, ದೊಡ್ಡ ಕಾರ್ಯಕ್ರಮ ಒಂದು ಮಾಡಿ ನಾವು ಅವ್ರಿಗೆ ಅದ್ದೂರಿಯಾಗಿ ಇದರ ಬಗ್ಗೆ ಅವ್ರ ಸನ್ಮಾನ ಮಾಡಬೇಕು ಅಂತ ಮುಂದಿನ ಯೋಚನೆ ಮಾಡಿ ತೀರ್ಮಾನ ತಗೊಂಡು ಮಾಡಬೇಕು ಅಂತ ಪ್ಲಾನ್ ಇದೆ. ಇವತ್ತು ಈ ಕಾರ್ಯಕ್ರಮ ಬಂದಿರೋದಕ್ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ, ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಸಹಕಾರಿ ಆದಂಥ ನಮ್ಮ ಆಲೂರು ಶಿವಣ್ಣ ಅವರು, ನಮ್ಮ DCC ಬ್ಯಾಂಕ್ ಮಾಜಿ ನಿರ್ದೇಶಕರಾದ ನೀಲಕಂಠೇಗೌಡರು, ಹಿರಿಯ ಸಹಕಾರಿ ನಮ್ಮ ಒತ್ತು ಸಣ್ಣ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅನೇಕ ಮುಖಂಡರು, ನಮ್ಮ ಸರ್ಕಾರಿ ಮಂಡಳಿಯವರು, ನಮ್ಮ ಸಿಬ್ಬಂದಿ ವರ್ಗದವರು, ಅನೇಕ ಮುಖಂಡರು ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಂತ
ಅದೇ ರೀತಿ ನಾವು ಮೊನ್ನೆ ಒಂದು ಶಿವಣ್ಣ ಅವರು ನಾವೆಲ್ಲ ಒಂದು ಸಹಕಾರ ಸಪ್ತಾಹಕ್ಕೆ ಒಂದು ನಡೀತು ಆರಂಭಿಸಿಯಲ್ಲಿ ಆವತ್ತು ಸಹ ನಾವು ಈ ಮುಳಬಾಗ ಕ್ಷೇತ್ರದ ಶಾಸಕರಿಗೆ ಸಮೃದ್ಧಿ ಮಂಜುನಾಥ್ ಅವ್ರಿಗೂ ಹೇಳಿದ್ವಿ. ಯಾಕೆಂದ್ರೆ ನಾಲ್ಕು ಕಡೆ ಸಹಕಾರ ಕ್ಷೇತ್ರ ತುಂಬಾ ಸುದೃಢವಾಗಿದೆ. ಇಲ್ಲಿ ನಾವು ಸಹಕಾರ ಕ್ಷೇತ್ರದ ವಂಚಿತರಾಗಿದ್ದೇವೆ. ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಇನ್ನೂ ಕಡಿಮೆ ಇದೆ. ಇವಾಗ ಇದು ಮಾಡಿರೋದು ಅವ್ರು ಸ್ವಂತ ಮಾಡಿರೋದು, ಈ ಸಹಕಾರ ಕ್ಷೇತ್ರಕ್ಕೆ ಒತ್ತು ಕೊಟ್ಟಿರೋದು, ಈ ಸಹಕಾರ ಕ್ಷೇತ್ರ ಉಳಿಸಿರೋದು ಬೆಳೆಸಿರೋದು ನಮ್ಮ ಕೊತ್ತೂರು ಮಂಜುನಾಥ್ ಅವರ ಸ್ವಂತ ಸೇವೆ. ಸರ್ಕಾರದಿಂದ ಇನ್ನೂ ಅನೇಕ ಸೇವೆಗಳು ನಮ್ಮ ಜಿಲ್ಲೆಗೆ ಮಾಡಬೇಕು ಅಂತೇಳಿ ಅವ್ರಿಗೂ ಹೇಳಿದ್ವಿ. ತಾವು ಈ ಸಹಕಾರ ಕ್ಷೇತ್ರ ಇನ್ನೂ ಬಲಪಡಿಸಬೇಕು ಅಂತ ಮನವಿ ಮಾಡ್ತಾ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಹೃದಯಪೂರ್ವಕ ಧನ್ಯವಾದಗಳು.